ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ಸಿಸ್ಟರ್ ವ್ಲಾಗ್ಸ್. ನೋಡಿ, ಇವತ್ತು ನಮ್ಮ ಮೈತ್ರಿದು ಬರ್ತ್ಡೇ ಹುಟ್ಟಿದ ಇದೆ. ಅದಕ್ಕಂತಂದು ನಾನು ಜಳಕ ಮಾಡಿಸಿದ್ದೀನಿ. ಆ್ಯಕ್ಚುಲಿ ಜಳಕ ಮಾಡಿಸಿ ಟೆಂಪಲ್ಗೆ ಹೋಗೋಣ ಬಾಮ್ಮ ಅಂತಂದ್ರೆ ರೆಡಿಯಾಗಿದ್ದಾಳೆ. ಆಮೇಲೆ ಅದು ದೇವಸ್ಥಾನಕ್ಕೆ ಹೋಗೋಕ್ಕೆ ಆ ಪುಟ್ಟಿ ನಾನೇ ಇಟ್ಕೊತೀನಿ ಮಮ್ಮಿ ಅಂತಂದು ತೊಗೊಂಡಿದ್ದಾಳೆ. ಆಮೇಲೆ ಇಲ್ಲಿ ಉಳ್ಳಾಗಡ್ಡೆ ಹೆಚ್ಚಿ ಶಾವಿಗೆ ಉಪ್ಪಿಟ್ಟು ಮಾಡಬೇಕಂತಂದು ಹೆಚ್ಚಿಟ್ಟಿದ್ದೀನಿ. ನಾವು ದೇವಸ್ಥಾನಕ್ಕೆ ಹೋಗೋದಲ್ಲಿಂದ ಮಾಡಬೇಕಂತಂದು ಹೋಗ್ತಿದ್ದೀವಿ. ನಮ್ಮ ಮೈತ್ರಿನೇ ಹೂವೆಲ್ಲ ಹರಿದಿದ್ದಾಳೆ ಗಿಡದಾಗೆಲ್ಲ. ಇಲ್ಲಿ ಹತ್ರದಲ್ಲಿರೋ ಟೆಂಪಲ್ಗೆ ಹೋಗ್ತಿದ್ವಿ, ಅದಕ್ಕೆ ಬೈಕಲ್ಲಿ ಹೋಗಿದ್ವಿ. ಇಲ್ಲಾಂದರೆ ದೂರ ಆಗಿದ್ದರೆ ಕಾರ್ ತೊಗೊಂಡು ಹೋಗ್ತಿದ್ವಿ. ಅಡ್ಜಸ್ಟ್ ಮಾಡ್ಕೊಂಡು ಕೂತಿದ್ದಾಳೆ. ಆಮೇಲೆ ಇಲ್ಲಿ ದಾರಿ ಒಳಗೆ ಹೋಗ್ತಾ ಇದ್ದರೆ ಅಲ್ಲಿ ಒಂದು ಶಾಪ್ ಕಾಣಿಸ್ತು. ಒಂದು ಕಾಯಿ ಓಡಿಸ್ಬೇಕಲ್ಲ, ಕಾಯಿ ತೊಗೊಳ್ಳೋಣ ಅಂತಂದು ನಿಂದ್ರಿಸಿದ್ವಿ. ಆದರೆ ನಮ್ಮ ಮೈತ್ರಿ ಸುಮ್ಮನೆ ಇರಬೇಕಿಲ್ಲ. ಈಗ ನನಗೆ ಚಾಕ್ಲೇಟ್ಸು ಜೆಮ್ಸು ಬೇಕು ಅಂತಂದು ತೋರಿಸ್ತಿದ್ದಾಳೆ ಅವ್ರಿಗೆ. ನೋಡಿ ನೋಡಿ ಹೇಗೆ ಕೇಳ್ತಿದ್ದಾಳೆ ನನಗೆ. ಬಂದು ನಾನು ಇಲ್ಲೇ ನಿಂತಿದ್ದೀನಿ, ಮಮ್ಮಿಯಲ್ಲಿ ಚಾಕ್ಲೇಟ್ ಬೇಕಂದ್ರೆ ಪಾಪ ಅಳಿಸೋದು ಯಾಕೆ, ಇವತ್ತು ಹುಟ್ಟಿದಬ್ಬ ಅಲ್ಲ ಅದಕ್ಕಂತಂದು ನಾವು ಆಕೆಗೆ ಚಾಕ್ಲೇಟ್ಸ್ ಜೆಮ್ಸ್ ಕಳಿಸಿದ್ವಿ. ಕಾಯಿನೂ ಕೊಟ್ಬಿಟ್ಟಿದ್ದಾರೆ. ಇನ್ನು ಗುಡಿಗೆ ಹೋಗ್ಬೇಕು. ನಿನಗೊಂದು ನನಗೊಂದು ಅಂತೇಳಿ ತೊಗೊತಿದ್ದಾರೆ. ಪಾಪ ನನ್ನ ಮಗಂದು ಅಂತಂದು ಅವನಿಗೊಂದು ತೊಗೊಂಡಿದ್ವಿ. ಗುಡಿ ಬಂದಿದೆ. ದೇವಸ್ಥಾನ ನಮಗೆ ಮನೆಗೆ ಹತ್ರ ಆಗುತ್ತೆ. ನೋಡಿ, ಇಲ್ಲಿ ಟೆಂಪಲ್ಗೆ ಬರೋಕ್ಕೆ ನಮ್ಮ ಮೈತ್ರಿ ದೇವಸ್ಥಾನಕ್ಕೆ ಬರಲೇ ಇಲ್ಲ. ಆಕೆ ಮೊದಲು ಸಕ್ಕರೆ ಹಣ್ಣು ತಿಂತಂದು ಆ ಗಿಡ ಹತ್ರ ಹೋಗಿದ್ದು. ನಾನು ಒಳ್ಳೆ ಕರ್ಕೊಂಬಂದಿದ್ದೀನಿ. ಒಟ್ಟ ಇದ್ದಲ್ಲಿ ನಿಂದ್ರಲ್ಲ, ಕುಂತಲ್ಲಿ ಕೂಡಲ್ಲ ಅವರು. ಬರೀ ಅಡ್ಡಾಡೋದೆ, ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ. ದೇವಸ್ಥಾನ ಅನ್ನಲ್ಲ, ಏನೋ ಅನ್ನಲ್ಲ, ಫೋನ್ ಬೇಕಂತಾರೆ, ತಿಂತಾರೆ. ನನ್ನ ಮಗಳಂತರೂ ಒಟ್ಟು ದೇವಸ್ಥಾನಕ್ಕೆ ಬಂದಾಗ ಕೈ ಮುಗಿದು ಸಣ್ಣ ಮಾಡಂತಂದರೆ ಇಲ್ಲ ನಾನು ಚಾಕ್ಲೇಟ್ ತಿಂತೀನಿ ಅಂತ ಕುಂತಿದ್ದಾರೆ. ನೋಡಿ, ಚಿಕ್ಕ ಮಕ್ಕಳಲ್ಲ, ಅವಕ್ಕೆ ಏನು ಗೊತ್ತಾಗ. ಆಮೇಲೆ ಪೂಜೆ ಆಗ್ತಿದೆ. ನನ್ನ ಮಗಳ ಹೆಸರಿನ ಮೇಲೆ ಅರ್ಚನೆನೂ ಮಾಡಿಸಿದ್ವಿ ನಾವು. ನನ್ನ ಮಗಳ ತಾಯಿ ಇಟ್ಕೊಂಡು ಸುಳ್ಳು ಮಾಡ್ತಿದ್ದಾಳೆ, ನಮಸ್ಕಾರ ಮಾಡ್ಕೊಳ್ತಿದ್ದಾಳೆ. ನನ್ನ ಮಗಳು ಇದೇ ರೀತಿ ಸಂತೋಷ ಖುಷಿಯಾಗಿರ್ಬೇಕಂತ ಆಶೀರ್ವಾದ ಮಾಡಿ. ನೋಡಿ ಹೇಗೆ ನಗ್ತಿದ್ದಾಳೆ ನಮ್ಮನ್ನು ನೋಡಿ. ಸುಮ್ಮನೆ ಇರಲೇ ಇಲ್ಲ, ಗುಡಿಗೆ ಕರ್ಕೊಂಡೋಗಿದ್ವಿ. ಎಷ್ಟು ಕಿರಿಕಿರಿ ಮಾಡ್ಯಾರ ಅಂದರೆ ಅಷ್ಟು ಕಿರಿಕಿರಿ ಮಾಡಿದ್ದಾರೆ. ನನಗೆ ಮಾನೆಕಾಯಿ ಬೇಕು ಅಂತ ನಿಂತುಬಿಟ್ಟಿದ್ದಾಳೆ. ಯಾಕಂದರೆ ಮನೇಲಿ ಮಾನೆಕಾಯಿ ಇದ್ವು, ಆದರೆ ಟೆಂಪಲ್ ಹತ್ರ ಏನು ಇರ್ತಾವ ಅದಕ್ಕಂತಂದು ಇಲ್ಲ ಅಂದ್ರೆ ಪಾಪ ಅಲ್ಲಿರೋ ದೇವಸ್ಥಾನದಲ್ಲಿರೋ ಪೂಜಾರಿ ಒಂದು ಇದೆ ಅಮ್ಮ ಕೊಡ್ತೀನಿ ಅಂತಂದ್ರು. ನೋಡ್ರಿ, ಅದನ್ನು ಹಿಡ್ಕೊಂಡು ನಿಂತಿದ್ದಾಳೆ. ಆವಾಗ ನಗ್ತಿದ್ದಾಳೆ ಅಕ್ಕಿ. ಫೋಟೋ ತೆಗೆಸ್ಕೊಳ್ಳೋಕ್ಕೂ ರೆಡಿ ಆಗಿರಲಿಲ್ಲ ನನ್ನ ಮಗಳು. ಆ ಮಾನೆಕಾಯಿ ಕೊಟ್ಟಿಂದ ಖುಷಿಯಾಗಿದ್ದಾಳೆ. ಅಲ್ಲಿ ಪ್ರಸಾದ ಕೊಟ್ಟಿದ್ದಾರೆ, ಪ್ರಸಾದ ತಿನ್ಕೊಂತ ಕುಂತಿದ್ದಾರೆ ನೋಡಿ. ಅವ್ರಿಗೆ ಸ್ವೀಟ್ ಅಂದರೆ ಒಟ್ಟ ಇಷ್ಟನೇ ಆಗಲ್ಲ. ಒಳ್ಳೆ ನಾವು ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ. ಮನೆಗೆ ಬಂದು ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಡು ತಿಂತಾಯಿದ್ದೀವಿ ನೋಡಿ. ಬನ್ನಿ ನಾಷ್ಟ ಮಾಡಮ್ಮ. ಇವತ್ತಿನ ಬ್ಲಾಗ್ ಈ ಥರ ಮುಗಿದಿದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.